ಏನು ಹೇಳ್ತಾವೆ ಗೊತ್ತಿಲ್ಲ. ಯಾಕಂತಂದ್ರೆ ಈ ಧರ್ಮಸ್ಥಳ ದಿನನಿತ್ಯದ ಘಟನೆಗಳು ನೋಡ್ತಾ ಇದ್ದೀವಿ. ಇದೊಂದಲ್ಲ ಯಾವುದನ್ನಾದರೂ ಅದರಲ್ಲಿ ಮುಖ್ಯವಾಗಿ ನೋಡಿದಾಗ ಭಾಳಷ್ಟು ಏರಿಳಿತಗಳು ಬಂದು ಎಲ್ಲ ಬುರುಡೆ ಬಿಟ್ಟರು ಅನ್ನೋದ್ರಲ್ಲಿ ಬುರುಡೆಗಳು ಮತ್ತೆ ಸಿಕ್ಕು. ಈ ಬುರುಡೆ ಮತ್ತೆ ಹೊಸ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದ. ಜೊತೆಗೆ ನೂರಾರು ಶವಗಳನ್ನ ಹುಡುಕಿ ಕೊಡ್ತೀನಿ ಅಂತ ವಿಠಲ್ ಗೌಡರು ಹೇಳ್ತಾ ಇದ್ದಾರೆ. ಜೊತೆಗೆ ಜನರು ಹೇಳ್ತಾ ಇದ್ದಾರೆ, ಅಲ್ಲಿ ಜನ ಪ್ರತಿಯೊಬ್ಬರು ಗೆದ್ದು ನಿಲ್ತಾ ಇದ್ದಾರೆ. ಇಲ್ಲ ಇದು ಸರಿಯಾದ ಸತ್ಯದ, ಇದು ನಾವು ಇದುವರೆಗೆ ಜೀವಕ್ಕೆ ಬೆದರಿದ್ದೀವಿ, ನಾವು ಬೆದರುವುದಿಲ್ಲ, ತೋರಿಸ್ತೀವಿ ಅಂತೇಳಿ ಬೆನ್ನತ್ತಿದ್ದಾರೆ. ಅನೇಕ ಭೂಮಿಗಳು ಕೂಡ ಅವ್ರು ಬೆನ್ನತ್ತಿದ್ದಾರೆ. ಇವತ್ತು ಸ್ವತಃ ಹೇಳಿದ್ದೆ ನಿಮಗೆ, ಮಾವುತ ನಮ್ಮ ಮಗ ಮತ್ತು ಮಗಳು ಅವರು ಬೆನ್ನತ್ತಿದ್ದಾರೆ. ನಾರಾಯಣ ಮತ್ತು ಯಮನ ಅವ್ರ ಜೋಡಿ ಕೊಲೆಗಳ ಬಗ್ಗೆ ತನಿಖೆ ಮುಂದುವರೆದ. ಇವೆಲ್ಲ ಮುಚ್ಚಾಕಿದ್ದು ಕೇಸುಗಳು ಇವತ್ತೆಲ್ಲ ಸೇರಿತಾ ಇದ್ದಾವೆ. ಹೀಗಾಗಿ ಧರ್ಮಸ್ಥಳ ನಿಜವಾಗಿ ಧರ್ಮದ ಸ್ಥಳನ ಆಗಿ ಉಳಿಯುವಂಥ ದಿನಗಳು ಸಮೀಪ ಬರ್ತಾ ಇದ್ದಾವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಚೆನ್ನಯ್ಯನ ಹಿಡಿದಿಡೋದಕ್ಕೆ ಬಂಧನ ಮಾಡೋದಕ್ಕೆ ಮುಖ್ಯ ಕಾರಣ ಅದು ಮೂಲ ಸಾಕ್ಷಿ ಮರೆಯಾಗಬಾರ್ದು, ಯಾವುದಕ್ಕೂ ಬಲಿಯಾಗಬಾರ್ದು, ಮುಚ್ಚಿಟ್ಟಿರ್ಬೋದು. ಶಿವಮೊಗ್ಗದಲ್ಲಿ ತಿಂದು ತರ್ಕೋದ. ಯಾಕಂತಂದ್ರೆ ಉಳಿದವರಲ್ಲಿ ಅನಿಸಿಲ್ಲ, ಕಳೆದ ಎಲ್ಲರೂ ಎನ್ಕ್ವೈರಿ ಮಾಡ್ತಾಯಿದ್ದಾರೆ. SIT ಅವರು ಯಾರನ್ನೂ ಬಿಟ್ಟಿಲ್ಲ, ಮಾಡ್ತಾರೆ. ಇದು ಸಂಬಂಧಿಸಿದಂತೆ ಎಲ್ಲರೂ ಯೂಟ್ಯೂಬರ್ಸ್ ಇರ್ಬೋದು, ಮತ್ತೇನಿರ್ಬೋದು, ನಮ್ಮ ಏನಪ್ಪ ಅಂತ ತಿಮ್ಮರೂಢಿ ಇರ್ಬೋದು, ಮಟ್ಟೇನೋ ಇರ್ಬೋದು, ರವಿ ಪ್ರಸನ್ನ ಇರ್ಬೋದು, ಯಾರೂ ಇರಲಿ ಅವರೆಲ್ಲ ಕರೆಸಿ ಮಾತಾಡ್ತಾ ಇದ್ದಾರೆ, ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಬುರುಡೆಗಳು ಸಿಗ್ತಾ ಇದ್ದಾವೆ, ಅಸ್ಥಿಪಂಜಗಳು ಸಿಗ್ತಾ ಇದ್ದಾವೆ, ಹೊಸ ಹೊಸ ಕಥೆಗಳನ್ನ ಹೇಳ್ತಾ ಇದ್ದಾವೆ, ಅಲ್ಲಿ ದುರಂತ ಕಥೆಗಳನ್ನ ಹೇಳ್ತಾ ಇದ್ದಾವೆ. ಇದಕ್ಕೆಲ್ಲ ಒಂದು ಅಂತ್ಯ ಸತ್ಯವಾಗಿ ಬಂದು ಇದರಿಂದ ಯಾರಿದ್ದಾರೆ ಅವ್ರ ಶಿಕ್ಷೆ ಆಗುತ್ತೆ. ಜನ ಇನ್ನೂ ದೂರ ಇಲ್ಲ ಅಂತ ಇತ್ತೀಚೆಗೆ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತದ? ಹೌದಲ್ಲ? ಆಗ್ಬೋದಲ್ಲ? ಇದು ನೀವು ವಿಚಾರ ಮಾಡುವಂಥ ವಿಷಯ ಅಂತ ಹೇಳ್ತಾ, ಇದು ನಿಮಗೆ ಸರಿ ಅನಿಸಿದ ತಿಳ್ಕೊಂಡಿದ್ದೀನಿ. ಸರಿ ತಪ್ಪು ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ನೋಡ್ತಾ ಇರಿ. ಯಾಕಪ್ಪ ಅಂತಂದ್ರೆ ನೀವು ಶೇರ್ ಮಾಡೋದ್ರಿಂದ, ನೀವು ಚರ್ಚೆ ಮಾಡೋದ್ರಿಂದ ಇನ್ನಷ್ಟು ಈ ವಿಷಯ ಸತ್ಯದ ಕಡೆ ಹೋಗ್ತದೆ ಅಂತ ನಮಗೆ. ಯಾಕಂದ್ರೆ 816 ನ್ಯೂಸ್ ಅರ್ಥ ದೇಶ ತರ ಸತ್ಯದ ಕೈಗನ್ನಡಿ ವಂದನೆಗಳು.